ಇವತ್ತು ನಾವು ತಂಜಾವೂರಲ್ಲಿದ್ದೀವಿ. ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟಾಗಿಂದ ನಮ್ಮ ಮನೆಯವ್ರು ತಮಿಳ್ನಾಡು ಸರೌಂಡಿಂಗ್ ಏನಾಯಿತೋ ಎಲ್ಲ ನೋಡ್ಕೊಂಡೇ ಹೋಗ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಬರೋದನ್ನೆಲ್ಲ ನೋಡ್ಕೊಂಡು ಹೊರಟವ್ರೆ. ಇವಾಗ ನಾವು ತಂಜಾವೂರಲ್ಲಿದ್ದೀವಿ. ಇಲ್ಲಿ ಒಂದು ಫೇಮಸ್ ದೇವಸ್ಥಾನ ಇದೆ, ದೊಡ್ಡ ದೇವಸ್ಥಾನ. ತಂಜಾವೂರು ಯಾರು ಆಳ್ವಿಕೆ ಮಾಡಿದ್ದ? ಚೋಳರು ಇರಬೇಕು. ಆ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸರಿ ಹೆಂಗೋ ಹೊರಡ್ತೀವಿ. ಸಂಜೆ ಒಳಗಡೆ ಬೆಂಗಳೂರು ರೀಚ್ ಆಗೋದು. ದೇವಸ್ಥಾನ ಒಂದು ನೋಡಿಕೊಂಡು ಇನ್ನು ಬೆಂಗಳೂರು ಕಡೆ ನಮ್ಮ ಪಯಣ. ಏನಾಯಿತು ಅಂತ ಅಂದರೆ ಫಸ್ಟು ಊಟಿಗೆ ಹೋದ್ವಿ. ನಮಗೆ ಪ್ಲ್ಯಾನ್ ಇತ್ತು ಅಂದರೆ ಈ ಸರೌಂಡಿಂಗಲ್ಲಿ ಏನೇನಿದೆ ಕನ್ಯಾಕುಮಾರಿ ಅಲ್ಲಿವರೆಗೂ ನೋಡ್ಕೊಂಬರ್ಬೇಕು ಅಂತ. ಬಂದಿದ್ದೀವಿ. ಕನ್ಯಾಕುಮಾರಿ ಆಯಿತು, ರಾಮೇಶ್ವರಂ ಆಯಿತು, ಅದಾದಮೇಲೆ ಹಾಗೆ ಎಲ್ಲ ಆಯಿತು. ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಎಲ್ಲ ಕವರ್ ಮಾಡ್ಕೊಂಡು ಭಾನುವಾರ ನಾವು ಟ್ರಿಪ್ಗೆ ಅಂತ ಹೊರಟಿದ್ದು. ಇವತ್ತು ಶನಿವಾರ, ಆಲ್ಮೋಸ್ಟ್ 7 ದಿನ ಆಗೋಯ್ತು. ಭಾನುವಾರ ಹೊರಟಿ 7 ದಿನ ಫಸ್ಟ್ ಟೈಮ್ ಲೈಫಲ್ಲಿ ಈ ಥರ ಆಚೆ ಕಡೆ ಇರೋದು ನಾವು. ಫಸ್ಟು ನಾವು ಬಂದಿದ್ದು ಊಟಿಲಿ ಇದ್ದು ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿಂದ ಅದೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಕೊಡೈಕೆನಾಲ್ಗೆ ಹೋಗಿ ಅಲ್ಲಿಂದ ಸೀದಾ ಪೊಲಾಚಿಗೆ ಹೋದ್ವಿ. ಅಲ್ಲಿ ಸ್ಟೇ ಮಾಡಿದ್ವಿ. ಅದಾದಮೇಲೆ ಮಧುರೈಯಲ್ಲಿ ಸ್ಟೇ ಮಾಡಿದ್ವಿ. ಸ್ವಲ್ಪ ಆ ಕಡೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಬಂದಿದ್ದು ನಾವು ಕನ್ಯಾಕುಮಾರಿ, ಅಲ್ಲೂ ಸ್ಟೇ ಮಾಡಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ರಾಮೇಶ್ವರಂ, ಅಲ್ಲೂ ಸ್ಟೇ ಮಾಡಿದ್ವಿ. ಅದಾದಮೇಲೆ ಬಂದಿದ್ದು ಇಲ್ಲಿ ತಂಜಾವೂರು. ತುಂಬ ಲಾಂಗ್ ಜರ್ನಿ ಆಯಿತು. ರಾಮೇಶ್ವರಮಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತ ಅಂದರೆ ಸಿಕ್ಕಾಪಟ್ಟೆ ಲಾಂಗ್ ಜರ್ನಿ. ಸೊ ಹಂಗಾಗಿ 1 ನೈಟ್ ಸ್ಟೇ ಮಾಡಿಬಿಟ್ಟು ನೆಕ್ಸ್ಟ್ ರೆಸ್ಟ್ ತೊಗೊಂಡು ಹೊರಡೋಣ. 600 ಮೇಲೆ ಇದೆ, ಕಟ್ಟಾಗುತ್ತೆ. ಅಲ್ಲಿಂದ ಡ್ರೈವ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ತಂಜಾವೂರಿಗೆ ಬಂದ್ಬಿಟ್ಟಿದ್ದೀವಲ್ಲ, ಇಲ್ಲಿ ದೇವಸ್ಥಾನ ಫೇಮಸ್ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಲಾಸ್ಟ್ ಇವಾಗ ದೇವಸ್ಥಾನ ನೋಡಿಕೊಂಡು ಹೊರಡ್ತಾ ಇದ್ದೀವಿ. ಇವತ್ತು ಏನೇ ಆಗಲಿ ಸಂಜೆ ಮನೆಗೆ ಹೋಗಬೇಕು. ನಿನ್ನೆ ವಿಡಿಯೋ ಕಾಲಲ್ಲಿ ಲಕ್ಕಿ ನೋಡಿದ್ಮೇಲೆ ಪ್ರೀತಮ್ ಲಕ್ಕಿಗೂ ನೋಡಬೇಕು, ಹೋಗೋಣ ಅಂತಾನೆ. ನಾವು ಕೂಡ ತುಂಬ ದಿನ ಆಗೋಯ್ತು. ಬುಕ್ ಬ್ಯಾಗಲ್ಲಿದೆ ಚಿನ್ನ, ಅವನಿಗೊಂದು ಡ್ರಾಯಿಂಗ್ ಬುಕ್ ಕೊಡಿಸಿದ್ದಾರೆ, ಅದನ್ನು ಕೇಳ್ತಾನೆ. ಸರಿ, ಇವಾಗ ಬನ್ನಿ ದೇವಸ್ಥಾನ ನೋಡಿಕೊಂಡು ಇವತ್ತಿಗೆ ಪಯಣನ ಎಂಡ್ ಮಾಡೋಣ. ನಾವು ಇವತ್ತು ಹೋಗ್ತಾ ಇರೋದು ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಸ್ಥಾನ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಅದ್ಭುತ ದೇವಾಲಯಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹಾನ್ ಚೋಳ ರಾಜ ಇದ್ರಲ್ಲ, ಅದರೊಳಗೆ ರಾಜರಾಜ ಚೋಳ ಅನ್ನೋರು 1010ರಲ್ಲಿ ನಿರ್ಮಿಸಿರುವಂತಹ ಒಂದು ದೇವಸ್ಥಾನ. ಇದು ಕಂಪ್ಲೀಟಾಗಿ ಗ್ರಾನೈಟ್ ಕಲ್ಲಿನಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅವಾಗ ಗ್ರಾನೈಟ್ ಕಲ್ಲು ಆ ಸರೌಂಡಿಂಗಲ್ಲಿ ಎಲ್ಲೂ ಸಿಕ್ಕಿರ್ಲಿಲ್ವಂತೆ. ಬೇರೆ ಕಡೆಯಿಂದ ಆ ಗ್ರಾನೈಟ್ ಕಲ್ಲನ್ನ ತರಿಸಿ ಇಲ್ಲಿ ಮಾಡಿರೋದು ಅಂತ ಹೇಳ್ತಾರೆ. ಯಾಕೆಂತಂದರೆ ಸರೌಂಡಿಂಗಲ್ಲಿ ಎಲ್ಲೂ ಆ ಥರ ಗ್ರಾನೈಟ್ ಇಲ್ಲಿ ಸಿಗಲ್ಲ ಅಂತ ಊಹೆ ಮಾಡಿರೋದು. ಸೊ ಇಷ್ಟು ದೊಡ್ಡ ಕಲ್ಲನ್ನ ಹೆಂಗೆ ಅಲ್ಲಿಂದ ತೊಗೊಂಡು ಬಂದರು, ಇಲ್ಲಿ ಹೆಂಗೆ ನಿಲ್ಲಿಸಿದ್ರು, ಇದೆಲ್ಲ ಒಂಥರ ಆಶ್ಚರ್ಯ ಅನಿಸುತ್ತೆ. ಏನು ಮುಖ್ಯ ಗೋಪುರ ಇದೆಯಲ್ಲ, ಇದು ಸುಮಾರು 216 ಅಡಿ ಎತ್ತರದಲ್ಲಿದೆ. ಅದ್ರ ಮೇಲೆ ಇರೋ ಕಲಶ ಏನಿದೆಯಲ್ಲ, ಅದನ್ನ ಒಂದು ದೊಡ್ಡ ಕಲ್ಲಿಂದ ಮಾಡಲಾಗಿದೆ ಅಂತ, ಅಂದರೆ ಒಂದೇ ಕಲ್ಲಿಂದ ಮಾಡಿರೋದು ಅಂತ ಹೇಳ್ತಾರೆ. ವಿಶೇಷವಾಗಿ ಈ ಗೋಪುರ ಏನಿದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಅದರ ನೆರಳು ನೆಲದ ಮೇಲೆ ಸರಿಯಾಗಿ ಬೀಳಲ್ವಂತೆ. ಸೊ ಅದೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಇದು ಎಂಟ್ರೆನ್ಸ್, ಒಂದು ದೊಡ್ಡ ಎಂಟ್ರೆನ್ಸೇ ಹಿಂಗಿದೆ, ಅದ್ರದ್ದು ಡೋರ್ ಹಿಂಗಿದೆ ಅಂತಂದ್ರೆ ಅದೆಲ್ಲ ಊಹೆ ಮಾಡೋಕ್ಕಾಗಲ್ಲ. ಹೆಂಗೆ ಆ ಕಲ್ಲನ್ನ ಅಲ್ಲಿಂದ ಸಾಗಿಸ್ತಾ ಇದ್ರು ಅಂತಂದರೆ, ಅದೆಷ್ಟು ಅಡಿ ಎತ್ತರದಲ್ಲಿ ಸ್ಲೋಪ್ ಮಾಡ್ತಿದ್ರಂತೆ ಮಣ್ಣು ಹಾಕಿ. ಆ ಸ್ಲೋಪಲ್ಲಿ ಇಳಿಜಾರು ಥರ ಮಾಡಿ ಅಲ್ಲಿಂದ ಕಲ್ಲುಗಳನ್ನೆಲ್ಲ ಜಾರಿಸಿ ಬಿಡ್ತಾ ಇದ್ರಂತೆ. ಅಂದರೆ ಈ ಆನೆ ಮತ್ತು ಸುಮಾರು ಜನ, ಸಾವಿರಾರು ಜನ ಕಾರ್ಮಿಕರು ಸೇರಿ ಆ ಕಲ್ಲನ್ನ ಇಲ್ಲಿ ಜಾರಿಸಿ ಬಿಟ್ಟು ಆ ಥರ ಕಲ್ಲನ್ನ ಇಲ್ಲಿ ತೊಗೊಂಬಂದು ಮಾಡ್ತಾ ಇರೋದು. ಸೊ ಚೋಳ ಸಾಮ್ರಾಜ್ಯ ಆಗಿನ ಕಾಲದಲ್ಲೇ ದಕ್ಷಿಣ ಭಾರತದ ಶ್ರೀಲಂಕಾ ಮತ್ತು ದಕ್ಷಿಣ ಏಷ್ಯಾದ ಹಲವು ಭಾಗಗಳಲ್ಲಿ ವಿಸ್ತರಿಸ್ಕೊಂಡಿತ್ತು. ರಾಜರಾಜ ಚೋಳ ಕೇವಲ ಏನು ರಾಜ ಅಷ್ಟೇ ಅಲ್ಲದೆ ಕಲೆ ಮತ್ತು ಈ ಥರ ವಾಸ್ತುಶಿಲ್ಪಕ್ಕೆ ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಡ್ತಾ ಇದ್ರಂತೆ. ಈ ದೇವಸ್ಥಾನದಲ್ಲಿ ಸಂಗೀತ ನುಡಿಸೋರು, ಡ್ಯಾನ್ಸ್ ಆಡೋರು, ಇದೆಲ್ಲ ತುಂಬ ಆಗಿನ ಕಾಲದಲ್ಲಿ ಸಪೋರ್ಟ್ ಮಾಡ್ತಾಯಿದ್ರು. ಅದನ್ನು ಜಾಸ್ತಿ ಏನು ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ರು ಅಂತ ಹೇಳ್ತಾರೆ. ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ಪ್ರತಿಯೊಂದು ಗೋಡೆ ಮೇಲೆ ಶಿಲ್ಪ, ಅದು ಕೆತ್ತನೆ ಮತ್ತು ಚಿತ್ರ ಮತ್ತು ಏನೋ ಅದರೊಳಗೆ ಶಾಸನ ಕೂಡ ಬರೆದಿರ್ತಾರೆ. ಅರ್ಥ ಆಗಲ್ಲ, ಕಲ್ಲಿನ ಮೇಲೆ ಬರೆದಿರ್ತಾರೆ. ಅದು ಹಳೇ ತಮಿಳ್ ಅಂತ ಹೇಳ್ತಾರೆ, ಹಳೇ ತಮಿಳ. ಈಗಿನ ಅಲ್ಲಿರೋರ್ನೂ ಒಬ್ರು ಕೇಳಿದ್ರು ನಮ್ಮ ಮನೆಯವರು, ಇದು ಯಾವ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ ಅಂತ. ಅವರು ಇಲ್ಲ ಮಿಕ್ಸಲ್ಲಿ ಬರೆದಿದ್ದಾರೆ, ಯಾವುದು ಅಂತ ನಮಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅದ್ರ ಮೇಲೆ ಏನು ಬರೀತಾ ಇದ್ರು ಅಂದರೆ, ಈ ದೇವಸ್ಥಾನದಲ್ಲಿ ಸಂಗೀತಗಾರ ಯಾರಿದ್ದಾರೆ, ಇದು ಕೊಡುಗೆಗಳು ಯಾರು ಕೊಟ್ಟಿದ್ದಾರೆ, ಈ ದೇವಸ್ಥಾನನ ಆಡಳಿತ ಮಂಡಳಿ ಹೆಂಗೆ ನಡೆಸಬೇಕು, ಇದರದ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ಬರೆದಿದ್ದಾರಂತೆ ಆ ಕಲ್ಲಿನ ಮೇಲೆಲ್ಲ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ, ದೊಡ್ಡ ದೇವಸ್ಥಾನ, ಅದ್ಭುತ ಅಂತಲೇ ಹೇಳ್ಬೋದು. ಆ ರಾಜನ ವೈಭವ ಏನಿದೆ, ಆಗಿನ ಕಾಲದಲ್ಲಿ ಅವರೆಷ್ಟು ಅಂದರೆ
ರಾಜವೈಭವಗ ಇತ್ತು ಅನ್ನೋದಕ್ಕೆ ಈ ಥರ ದೇವಸ್ಥಾನಗಳನ್ನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ನೀವು ಒಂದ್ಸರಿ ಹೋಗಿ ನೋಡ್ಕೊಂಡು ಬನ್ನಿ. ಬೇಸಿಗೆಗಾಲದಲ್ಲೇ ಅಲ್ಲ ಅಂದರೆ ನಾರ್ಮಲ್ ಡಿಸೆಂಬರ್ ಟೈಮಲ್ಲಿ ಹೋದರೆ ಬೆಸ್ಟಾಗಿ ನೋಡ್ಕೊಂಬರ್ಬೋದು. ಎಲ್ಲ ಕಡೆ ಶಿವಲಿಂಗಗಳೇ. ಮೊದಲಿಗೆ ಏನಂತಂದರೆ ಲಿಂಗ ಪೂಜೆನೇ ಬಂದಿದ್ದು. ದೇವರು ಅನ್ನೋ ಕಾನ್ಸೆಪ್ಟ್ಗಿಂತ ಮೊದಲು ಸೃಷ್ಟಿಯ ಒಂದಿದ್ದು ಲಿಂಗ ಪೂಜೆ, ಅದಾದಮೇಲೆ ಮೂರ್ತಿ ಪೂಜೆ ಬಂದಿದ್ದು. ಹಾಗಾಗಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಲಿಂಗ ಪೂಜೆ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ನೋಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಮಗನ ತಲೆ ನೋಡಿದ್ರೆ ಗೊತ್ತಾಗ್ತಾಯಿದೆ ನಿಮಗೆ ಎಷ್ಟು ಸ್ವೆಟ್ಟಿಂಗ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ಇಲ್ಲಿಗೆ ನನ್ನ ಕತೆ ಹೇಳೋ ಕಾರ್ಯನೂ ಮುಗಿಯುತ್ತೆ. ಸುಮಾರು ಜನಕ್ಕೆ ಇದು ಬೋರಿಂಗ್ ಅನಿಸ್ತು, ಫಿಲಾಸಫಿ ಅನಿಸ್ತು, ಆ ಥರ ಎಲ್ಲ ಕಮೆಂಟ್ ಮಾಡಿದ್ರಿ. ಯಾಕೆಂದರೆ ನಾನು ಇದನ್ನು ಡೀಟೇಲಾಗಿ ಯಾಕೆ ಹೇಳ್ಬೇಕು ಅಂದ್ಕೊಂಡಿಲ್ಲ. ನಾನು ಹಂಗೋದೆ ಹಿಂಗೆ ಬಂದೆ ಅಂತ ಹೇಳಬೇಕು ಅಂತಲೂ ಇತ್ತು. ನನ್ನ ವಿಡಿಯೋನ ಸುಮಾರು ಜನ ಪ್ರೀತಮ್ಗೋಸ್ಕರ ಮಕ್ಕಳು ನೋಡ್ತಾರೆ ಅಂತ ಅಂದಾಗ ಆ ಜಾಗನ ಈ ಥರ ಕತೆ ರೂಪದಲ್ಲಿ ಹೇಳಿದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ ಕತೆ ಅವ್ರಿಗೆ ಅರ್ಥ ಆಗುತ್ತೆ. ಈ ಒಂದು ಉದ್ದೇಶಕ್ಕೆ ಹೇಳಿದೆ. ಇಲ್ಲ ಅಂದರೆ ಜಸ್ಟ್ ನಾನು ಹೋಗಿದ್ದೆ ಅಂತ ಅಲ್ಲಿ ಇಲ್ಲಿ ಇದು ಮಾಡಿಕೊಂಡು ರೂಮಲ್ಲಿ ನೋಡಿ ಗೆಟ್ ರೆಡಿ ವಿತ್ ಮೀ, ನಾನು ರೂಮಿಗೆ ಬಂದೆ, ನಾನು ಅಲ್ಲೋದೆ, ನೋಡಿ ನನ್ನ ಮೇಕಪ್, ಇದೆಲ್ಲ ನಾನು ಮಾಡ್ಬೋದಿತ್ತು. ಸೊ ನಂಗೆ ಅದು ಮ್ಯಾಟ್ರ್ ಇರಲಿಲ್ಲ. ಆ ವಿಷಯಗಳನ್ನ ಅವ್ರಿಗೆ ತಲುಪಿಸ್ಬೇಕಿತ್ತು. ನನ್ನ ಮಕ್ಳಿಗೂ ಕೂಡ ಆ ವಿಷಯ ತಿಳಿಬೇಕಾಯಿತು. ಇನ್ನೊಂದಿನ ವಿಡಿಯೋ ನೋಡಿದಾಗ ನನಗೂ ಖುಷಿ ಆಗಬೇಕು, ಇಂಥ ಅದ್ಭುತ ಜಾಗಗಳಿಗೆ ನಾನು ಹೋಗಿದ್ದೆ ಅಂತ ಹೇಳಿ. ಸುಮಾರಿದೆ ಮಾತಾಡೋಕ್ಕೆ, ಅದನ್ನೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಹೆಂಗಾಗಿತ್ತು ಅಂದರೆ 7 ದಿನಕ್ಕೆ ಕನ್ನಡ ನೋಡಬೇಕು, ನಮ್ಮ ಬ್ಯಾಂಗ್ಳೂರ್ಗೆ ಹೋಗಬೇಕು, ಕನ್ನಡ FM ಕೇಳಿಸ್ಕೊಬೇಕು. ಯಾಕಂದರೆ FM ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಒಂಥರ ಕ್ರೇವಿಂಗ್ಸ್ ಅನಿಸ್ಬಿಡ್ತು ನನಗೆ. ನಾವು ಸಡನ್ನಾಗಿ ನಮ್ಮ ಭಾಷೆ ಬಿಟ್ಟು ಆಚೆಗೆ ಹೋದಾಗ ಹೆಂಗೆ ಅನಿಸುತ್ತೆ ಅಂತ ಅವಾಗ ಗೊತ್ತಾಯಿತು. ಅಡ್ಜಸ್ಟ್ ಆಗೋ ತನಕ ಕಷ್ಟ ಅನಿಸುತ್ತೆ. ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಂಗೆ ಆ ಗೋಡೆ ಮೇಲೆ, ಶಾಪ್ಗಳ ಮೇಲೆ ಕನ್ನಡ ಕೇಳಿದ ಖುಷಿ ಆಗೋಯ್ತು. ಯಾಕೆ ನಾವು ಬರ್ತಾ ಇರೋ ಜೋಶ್ಗ ಕಬ್ಬಿನ ಜ್ಯೂಸೇ ಕುಡಿದು ಬಿಟ್ಟಿದೀಯಾ? ಮತ್ ನಿಮ್ ಚಿಕ್ಕಪ್ಪ ಹೇಳ್ತಾವ್ರೆ ಇಲ್ಲ ಆಗಲ್ಲ, ನಂಗೆ ಸುಸ್ತಾಗ್ತಾ ಇದೆ, ಡ್ರೈವ್ ಮಾಡಿ ಮನೆಗೆ ಹೋಗ್ಬಿಡೋಣ, ನಾಳೆಗ್ ಬೇಕಾದ್ರೆ ನೀವ್ ಹೋಗ್ರಿ ಅಂತ ಮನೆ ಕರ್ಕೊಂಡು ಹೋಯ್ತಾ ಇದೆ ನಮ್ಮನ್ನೇ. ಮನೆಗೆ ಹೋಯ್ತಾ ಇದೀವಿ, ನಮ್ಮ ಮನೆಗೆ. ನಿಮ್ ಚಿಕ್ಕಪ್ಪ ಆಗಲ್ಲ ನನ್ ಕೈಲಿ ಡ್ರೈವ್ ಮಾಡಿ ಸುಸ್ತಾಗಿದೆ, ನೀನ್ ಅಲ್ಲೋದ್ರೆ ಬೇಗ ಬರಲ್ಲ, ನಾನ್ ಮಲ್ಕೋಬೇಕು, ಮನೆಗೆ ಹೋಗೋಣ ಅಂತ. ನಾಳೆ ಬೇಕಾದ್ರೆ ಹೋಗ್ರಿ ನೀವೇ ಅಂತ ಮನೆ ಕರ್ಕೊಂಡು ಹೋಯ್ತಾ ಅದು. ನೀನ್ ಹೇಳಿದ್ರೆ ಬೇಜಾರ್ ಮಾಡ್ಕಂತೆ ಅಂತ ಹೇಳಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ. ಇವಾಗ ಜೋಶ್ ಏನಾಯ್ತಪ್ಪ? ಏನಪ್ಪ ಪಾಪ ಏನಾಯ್ತು? ಬೇಜಾರಾಯ್ತಾ? ಯಾಕೆ? ನಾಳೆ ಬರ್ತೀವಲ್ಲ ಬಿಡು. ನಾಳೆ ಬಂದ್ಬಿಡ್ತೀವಿ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದ ತಕ್ಷಣ ಬಂದ್ಬಿಡ್ತೀವಿ. ಬೇಜಾರ್ ಮಾಡ್ಕೊಂಬೇಡ, ಸರಿನಾ? ಕಾರ್ ಏನು ಕೆಡ್ಸ್ಬೇಡ, ಹಂಗೆ ಇಟ್ಟಿರೋ. ನಾಳೆ 8 ಗಂಟೆಗೆ ಬಂದ್ಬಿಡ್ತೀವಿ. ಸರಿ, ಇಡ್ಲಾ? ಬಾಯ್. ಒಂದ್ ವಾರದಿಂದ ಟ್ರಿಪ್ಪಲ್ಲಿ ಇದಕ್ಕೆ ಬಿಟ್ಟಿಲ್ಲ. ನೀವ್ ಯಾವಾಗ ಬರ್ತೀರಾ ಪೊಲಲು? ನಾನು ಬಂದ್ ಕಾಯ್ತಾ ಇದ್ದೀನಿ. ನೀನ್ ಯಾವಾಗ ಅವ್ನ್ ಬರಕ್ಕೆ ನಾವು ಟ್ರಿಪ್ ಹೊರಡಕ್ಕೆ 2 ಒಟ್ಟಿಗೆ ಆಗ್ಬಿಡ್ತಾ? ನಮಗೂ ಗೊತ್ತಿಲ್ಲ ಅವ್ನ್ ಬರ್ತಾನೆ ಅಂತ. ಅವ್ನು ಅಲ್ಲಿ ಅವ್ರ ಊರ್ಗ್ ಹೋಗಿದ್ದ. ಇನ್ನೇನು ನಾವು ಕಾದ್ವಿ. ಒಂದ್ ವಾರ ಇದ್ವಿ, ಬರ್ಲಿಲ್ಲ ಅವನು. ಸರಿ, ಇನ್ನೇ ನಮ್ಮನೆಯವರು ಟ್ರಿಪ್ ಪ್ಲಾನ್ ಮಾಡೋದು ಅಂತ ಹೇಳ್ಬಿಟ್ಟು ಆ ಕಡೆಗೆ ಹೊರಡ್ಬಿಟ್ವಿ. ಈಗ ನೋಡಿದ್ರೆ ನಿನ್ನೆ ಶುಕ್ರವಾರ ಬರೋಣ ಅಂತ ಅನ್ಕೊಂಡ್ವಿ, ಆಗ್ಲಿಲ್ಲ. ಲಾಂಗ್ ಡ್ರೈವ್ ಮಾಡಕ್ ಕಷ್ಟ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಸ್ಟೇ ಮಾಡಿದ್ವಿ. ಸೊ ಇನ್ನು ಶನಿವಾರ ಬರೋದಾಯ್ತು ಅಂತ ಅಂದ್ವಾ. ಇವತ್ತು ಬೆಳಗ್ಗೆಯಿಂದ ಒಂದೇ ಸಮ ನೀವೆಲ್ಲಿದ್ದೀರಾ ನಾನು ಕಾಯ್ತಾ ಇದ್ದೀನಿ, ನೀವು ಬರಲ್ವಾ ಅಂತ ಒಂದೇ ಸಮ ಫೋನ್ ಮಾಡಿದಾನೆ. ಅದಕ್ಕೆ ಇವಾಗ ನಮ್ಮ ಮನೆಯವ್ರಿಗೂ ಆಗ್ತಾ ಇಲ್ಲ, ನಂಗೆ ಸುಸ್ತಾಗ್ತಾ ಇದೆ, ಡ್ರೈವ್ ಮಾಡಿ ಮನೆಗೆ ಹೋಗ್ಬಿಡೋಣ, ಬೆಳಗ್ಗೆ ಬೇಕಾದ್ರೆ ನೀವು ಹೋಗ್ರಿ, ನಂಗೆ ಕಲ್ಲಿ ನಿದ್ದೆ ಮಾಡಬೇಕು ಅಂತ ಅವರು ತುಂಬ ದೂರದಿಂದ ಡ್ರೈವ್ ಮಾಡಿದ್. ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆಗಿದ್ದಕ್ಕೆ ಜರ್ನಿ, ಇವಾಗ ಸಂಜೆ 7 ಗಂಟೆ ಆಯಿತು. ಕಂಟಿನ್ಯೂಸ್ ಆಗಿ ಸ್ವಲ್ಪ ಬ್ರೇಕ್ ತೊಗೊಂಡು ಬಂದ್ವಿ. ಹೊರಟ್ಬಿಡೋಣ ಮನೆಗೆ ಅಂತ. ಇನ್ನು ಅವ್ನಿಗೆ ಬೇಜಾರು ಮಾಡಬೇಕಲ್ಲ. ನಾನು ಇನ್ನು ಮನೆಗೆ ಹೋದ್ರೆ ವಾಪಸ್ ಬರಲ್ಲ, ಇನ್ನು 3-4 ದಿನ ಆಗುತ್ತೆ. ಸ್ವಲ್ಪ
ಗೊತ್ತಲ್ಲ ಈ ಟ್ರಿಪ್ಗೆ ಹೋಗಿರೋ ಬಟ್ಟೆಗಳು ಅದು ಇದು ತುಂಬಾ ಕೆಲಸ ಆಗುತ್ತೆ, ಅದನ್ನೆಲ್ಲ ಮಾಡ್ಬೇಕು. ಲಕ್ಕಿಗೆ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ದಿನ ಜೊತೆಲಿ ಇಟ್ಕೋಬೇಕು. ಒಂದ್ ವಾರ ಗ್ಯಾಪ್ ಆಗೋಯ್ತು. ಸರಿ ಇನ್ನ ಅಲ್ಲೋದ್ರೆ ನಾನು ಇನ್ 3 ದಿನ ಬರಲ್ಲ, ಅಟ್ಲೀಸ್ಟ್ ಇವ್ರನ್ನಾದ್ರೂ ಬಿಟ್ಬಿಟ್ಟು ಹೋಗೋಣ ಮಕ್ಳನ್ನ, ಅವ್ನು ಅಷ್ಟೊಂದು ಕೇಳ್ಕೊಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಅಲ್ಲಿಂದ ಮನ್ಸು ಮಾಡಿ ರೈಟ್ ಮನೆ ಕಡೆಗೆ ಶಿಫ್ಟ್ ಆದ್ವಿ. ಈಗ ಹೋಗೋ ತನಕ ಇನ್ನೊಂದು 10 ಸರಿ ಫೋನ್ ಮಾಡಿರೋನು. ಈಗ ಹೇಳಿದ್ದೀನಲ್ಲ, ಫುಲ್ ಬೇಜಾರಾಗ್ಬಿಡ್ತಾನೆ ಪಾಪ, ಅವ್ನ ಜೋಶೆಲ್ಲ ಹಾಳ್ಬಿಟ್ಟು ಬೇಜಾರಾಗ್ತದೆ ನನಗೇನೆ. ನೀವು ಯಾವಾಗ ಬರ್ತಾ ಇದ್ದೀರಾ, ನೀವು ಬರೋದು ಕಾಯಕ್ಕೆ ನಂಗೆ ಜೋಶ್ ತಡ್ಕೊಳಕ್ ಆಗ್ತಾ ಇಲ್ಲ. ಒಳ್ಳೆ ಹುಡುಗ. ಸರಿ, ಊಟಿಯಿಂದ ಚಾಕ್ಲೇಟ್ ತಗೊಂಬಂದಿದ್ದೀವಿ, ದೇವ್ರ ಪ್ರಸಾದ ತಗೊಂಬಂದಿದ್ವಿ, ಎಲ್ಲ ಕೊಟ್ಬಿಟ್ಟು ಒಂದು 10 ನಿಮಿಷ ಟೀ ಕುಡ್ಕೊಂಡು ಹೊರಡ್ಬಿಡ್ತೀವಿ. ನಮ್ಮ ಮನೆಯವರಂತೂ ಫುಲ್ಲು ಬೇಜಾರಾ? ಇಲ್ಲಪ್ಪ, ಬೇಜಾರೇನಿಲ್ಲ ಅಲ್ವಾ? ನೋ ಬೇಜಾರು. ನಾನು ವಿಡಿಯೋನ ಮಾಡ್ಲಿಲ್ಲ. ನೀನ್ ಇಲ್ಲಿದ್ಯಾ? ಅದು ಯಾರ ನಮ್ಗೆ ಮೇಲು ಬಂದ 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 ಬಂದೇ ಬಿಟ್ಟ ಅಲ್ಲಿ ಓಡ್ ಬರ್ತಾವ ನೋಡಿ. ನೀ ಇವನ್ ನೋಡಿ, ಇವನ್ ಚಪ್ಲಿ ಚಪ್ಲಿ ಹಿಂದೆ ಡಿಕ್ಕಿಲೈತೆ. ಬೈರಾ ವೆಯ್ಟ್ ಮಾಡಿದ್ದೀನಿ ಅವ್ರಿಬ್ರು ಇರ್ತಾರೆ. ಇಲ್ಲ ಮಾಡ್ಕೊಂಬಂದಾಕ, ಇನ್ನು ಊಟ ಐತೆ. ನಮ್ಮ ಅನೀಶ್ ಜಾಮೂನ್ ಕೊಡ್ತಾನೆ. 2 ತಿನ್ನೋ ಸಾಕು ಇವಾಗ. ಅಂತೆ ತಡಿ ಸ್ಪೂನ್ ಕೊಡ್ತೀನಿ. ನಮ್ಮ ಮನೀಶ್ ಅಣ್ಣ ಊಟ ಎಲ್ಲ ಬಡಿಸ್ಕೊಡ್ತಾನೆ. ಬಾ ಕೊಡ್ತೀನಿ. ಬರ್ತಾರ್ಲಿಲ್ಲ ಇವ್ನು ಅನೀಶ್ ಇಷ್ಟು ಇದು ಮಾಡದ, ಇನ್ನು ಕರ್ಕೊಂಡು ಹೋದ್ರೆ ಬೇಜಾರು ಮಾಡ್ಕೊಂತಾನೆ ಅಂತ ಇವನಿಗೋಸ್ಕರ ಅಲ್ಲಿಂದ ಬಂದಿದ್ದಾಯ್ತು. ಚೆಲ್ಬಾರ್ದು ಪ್ರೀತು, ಕೆಳಗಡೆ ಕುತ್ಕೋ. ಏನಪ್ಪ, ಯಾರಿಗೆ? ಅಕ್ಕುಗ ಹಾಕ್ಕೊಡ್ತೀಯಾ? ಒಂದೇ ನಿಮಿಷ. ಯಾರಪ್ಪ ಜಾಮೂನ್ ಕೊಟ್ಟಿದ್ದು? ಅನೀಶು. ಇವ್ನು ಒಂದೇ ಸಮ ಅನೀಶು ಅನೀಶು ಅಂದಿದ್ದ. ಅನೀಶು ಚಲ್ತಾನೆ ಇವನು. ಬಿಡು, ಕೆಳಗಡೆ ಕುತ್ಕೋ ಬಾ, ಕುತ್ಕೋ ಕೆಳಗಡೆ. ನಮ್ಮ ಚಿಕ್ಕ ಗೌಡ್ರನ್ನ ಮಾತಾಡ್ಸ್ಲಿಲ್ಲ. ಗೌಡ್ರೆ ಮೂತಿ ಎಲ್ಲ ಏನು ಮಾಡ್ಕೊಂಡಿದ್ದೀರಾ? ಸರಿ ಚಿನ್ನಿ, ಎಲ್ಲೋಗಿದ್ದ ನಾವು ಎಲ್ಲೋಗಿದ್ದ ಡಿ ಮಾಡಿಲ್ಲ ಯಾರು? ಕಿವಿಸ್ತಾದೆ, ನಾನು ನೋಡೇ ಇಲ್ಲ. ಎದ್ರಕ ಬಾಯಿ ಸಿಹಿ ಮಾಡಿಕೊಳ್ಳಿ. ಟೀ ಮಾಡ್ಕೊಡ್ಲಾ? ಕುಡಿತೆ ಟೀ. ಅಮ್ಮ ರೇಷನ್ ತರಕ್ಕೆ ಹೋಯ್ತಂತೆ, ಬರೋದು ಲೇಟ್ ಆಗುತ್ತೆ. ನಾವು ಅಣ್ಣನ ಹುಡುಗ ನನಗೋಸ್ಕರ ಜಾಮೂನ್ ಹಾಕೊಂಬಂದು ಕೊಡ್ತು. ಥ್ಯಾಂಕ್ ಯು ಅನೀಶ್. ಯಾಕೆ ಮಾಡಿದ್ವಲ್ಲ ಹಾಕೊಡಮ್ಮ ಹಾಕೊಡು ಅಂತ ಖುಷಿಗೆ. ನಾನು ಸೌತೆಕಾಯಿ ಹಾಕೊಟ್ಟಿದ್ನಲ್ಲ, ಟೀ ಕೊಟ್ಟಿದ್ದೆ ಬರ್ತಾನೆ. ಮನೆಯಿಂದ ನೀರು ತುಂಬೈತೆ ನೋಡ. ಕಡಲ ತೀರದಲ್ಲಿ ಬರೀ ಮುತ್ತು ಮತ್ತೆ ಏನಾದ್ರು ಚಿಪ್ಪು ಅವೇ, ಏನಿಲ್ಲ. ನಮ್ಮ ಚಿನ್ನಿಗೆ ಗಿಫ್ಟ್. ನೀನು ಚಿನ್ನಿ ಇಲ್ಲಡು ಬಟ್ಟೆ ಕೊಡಪ್ಪ ಅನೀಶು. ಹೆಂಗತ್ತೆ ಚಿನ್ನಿ? ಸರ್ವ್ ಮಾಡುತ್ತಾ? ಕಡಿ ಮಮ್ಮಿ, ಕಟ್ ಮಾಡು. ಸರಿ ಬಿಡು. ಅದಲ್ಲ
ಯಾಕೋ ಮೀಸೆ ಎಲ್ಲ ಕೀಳ್ತಾ ಇದ್ಯಾ? ಯಾಕಪ್ಪ? ಏ ಮೀಸೆ ಚೆನ್ನಾಗಿ ಕಾಣ್ತಿಲ್ವಂತೆ. ಚೆನ್ನಾಗಿಲ್ವಾ? ಚಿಕ್ಕ ಮುಂದೆ ಕೂದಲ ಕಿತ್ಕೊಂಡು ಕೊಡ್ತಾ ಹೇಗೆ ಸ್ವಲ್ಪ ಕೇಳಿಲ್ವಾ? ನೋಡಲ್ಲಿ ಮೀಸೆಗೆ ಕೈ. ಯಾಕೆ ಮೀಸೆ ಬೇಡ? ತೆಗಿಸ್ಬಿಡೋಣ? ಮೀಸೆ ಚೆನ್ನಾಗಿ ಕಾಣ್ತಿಲ್ವಾ? ನೋಡೀಗ ಮತ್ತೆ ಮಾತಾಡ್ಸು. ಈಗ ಮತ್ತೆ ಮೀಸೆ ಕೈ ಹಾಕ್ತೇನೆ. ಮುಖ ನೋಡಿದ್ರೆ ಸಾಕು ಮೀಸೆ ಕೈ ಹಾಕ್ತೇನೆ. ಅರ್ರೆ ಹೋಯ್ತು ಮೀಸೆ ಹೋಯ್ತು. ನಾನೇ ಮಾತಾಡಿದ್ದು ನಾನೇ. ಎಲ್ಲಿ ನೋಡ್ತಾ ಇದ್ಯಾ? ಕ್ಯಾಮ್ರಾ ಮಾತಾಡ್ತಾ ಆಯ್ತು ನಡಿ. ಬಾಯ್ ಚಿನಿ ಬಾಯ್. ಆಮೇಲೆ ಬರ್ತೀನಿ ಓಕೆನಾ? 2 days ಆದ್ಮೇಲೆ ಬರ್ತೀನಿ. ಬಾಯ್. ನನ್ನ ಹತ್ರ ಮೀಸೆ ಇಲ್ಲ ಬಿಡು. ಲಕ್ಕಿ 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 ಎಲ್ಲಿದ್ಯಾ ಲಕ್ಕಿ? ಲಕ್ಕಿ ಲಕ್ಕಿ ಏನು ಮಾಡ್ತಿದ್ಯಾ ಲಕ್ಕಿ? ಬಾಲ ಏನು ಮಾಡ್ತಾ ಇದೆಯಾ? ಏನು ಮಾಡ್ತಿದ್ದೆ? ಅಲ್ಲಿ ಯಾರು ಬರ್ತಾರೆ ನೋಡಿಲ್ಲಿ? ಅವರಿಬ್ರಲ್ಲೇ ಅಂತ ಹುಡುಕ್ತಾ ಇದೆಯಾ? ನಡಿ. ಇವರೇ ನಮ್ಮ ಬೆಕ್ಕು ಪಲ್ಲಿ ಎಲ್ಲ ಹಿಡಿಯುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಲಕ್ಕಿ ಪಲ್ಲಿ ಬಿಟ್ಬಿಟ್ಟವಳೆ. ಪಲ್ಲಿ ಬಾಲ ಹಿಡಿದ್ಬಿಟ್ಟು ಅದು ಒದ್ದಾಡ್ತಾ ಇರೋದನ್ನ ನೋಡ್ತಾ ಇದ್ದೆ. ಪಲ್ಲಿ ಹೋಯ್ತು, ಪಲ್ಲಿ ಬಾಲ ಹಿಡ್ಕೊ. ಆಟ ಆಡಿಸ್ತಾ ಇತ್ತು ಇವಾಗ. ಅಲ್ಲಿಂದ ಬಿತ್ತ ಡೋರದ ಪಟ್ಟಂತ. ಹೆಂಗೆ ಅಂದರೆ ನಾಟಿ ಬೆಕ್ಕು ಅಟ್ಯಾಕ್ ಮಾಡ್ತಾವಲ್ಲ ಆ ಥರ. ನಾನೇನು ಅಂದ್ಕೊಂಡೆ ಇದು ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ಇದು ಅಂತ ಅಂದ್ಕೊಂಡಿದ್ದೆ. ಲಕ್ಕಿ ಅದು ಪಲ್ಲಿನ ಬಿಟ್ಬಿಟ್ಟು ಪಲ್ಲಿ ಬಾಲ ಮಾತ್ರ ಹಿಡ್ಕೊಂಡೈತಿ. ಪರವಾಗಿಲ್ವೇ? ಬೇಟೆ ಆಡೋಕ್ಕೂ ಬರುತ್ತೆ. ಎತ್ಕೊಂಡು ಆಮೇಲೆ ಬಾಯಲ್ಲಿ ಹಿಡ್ಕೊಂಡೇ ಬಂತು ಪಲ್ಲಿನ. ಅಲ್ಲಿಂದ ಅದು ಎಸ್ಕೇಪ್ ಆಗ್ಬಿಟ್ಟೈತೆ. ನಿನ್ನೆ ಬಂದು ನನ್ನ ತೊಡೆ ಮೇಲೆ ಮನೆ ನಿನ್ನೆ ಬಂದು ನನ್ನ ತೊಡೆ ಮೇಲೆ ಮನೆ ಕಂಡಿತ್ತು ಸ್ವಲ್ಪ ಹೊತ್ತು. ಅದೇ ಬಂತು. ನಾನು ಹಾಕಿದೆ, ಬೆಳಗ್ಗೆ ಹಾಕಿಲ್ಲ, ನಿನ್ನೆ ಹಾಕಿದ್ದೆ. ಏನು ಇಲ್ಲ ಅರ್ಜಿನಿ ಮಾಡು ಅಂತ. ಬೆಳಿಗ್ಗೆ ಲಕ್ಕಿ ಬಾ ಅಂದ ತಕ್ಷಣ ಓಡ್ ಬಂತು. ನಿನ್ನ ಕೈ ಬೇಕೀಗ. ಏನು ಇನ್ನು ಅದೇ ಥರ ಸುಮಾರು ಜನಕ್ಕೆ ಲಕ್ಕಿ ಅಂದ್ರೂ ಇಷ್ಟ ಇರುತ್ತೆ. ಪ್ರಾಣಿ ಪ್ರಿಯರು ಇರ್ತಾರಲ್ಲ ಅವ್ರಿಗೆ ನಮ್ಮ ಲಕ್ಕಿ ನಿಲ್ಬಿಟ್ಟು ಹೋಗಿದ್ವಿ, ಏನು ಮಾಡಿದ್ವಿ, ಏನಾಯಿತು, ಇಷ್ಟು ದಿನ ಆಯಿತು, ಅದನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳಿ ನಮ್ಮ ಗೊತ್ತಿರೋರೇ ಒಬ್ಬರು ನೋಡ್ಕೊಳ್ತಾ ಇದ್ರು. ಪ್ರತಿದಿನ ವಿಡಿಯೋ ಕಾಲ್ ಮಾಡ್ತಾಯಿದ್ರು, ಅದು ಊಟ ಹಾಕಿರೋದು, ಆಮೇಲೆ ಅದನ್ನು ನೋಡ್ಕೊಳ್ತಾ ಇದ್ದಿದ್ದು. ಅದ್ರ ಜೊತೆಗೆ ನಾನು ಮಾತಾಡ್ತಾ ಇದ್ದೆ ವಿಡಿಯೋ ಕಾಲಲ್ಲಿ. ನಮ್ಮ ವಾಯ್ಸ್ ಕೇಳಿಸ್ಕೊಂಡ್ರೆ ನಾವು ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ 5 ದಿನ ಅಂತ ಹೋದ್ವಿ. ಅದು 7 ದಿನ ಆಯಿತು. ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಪ. ಅವ್ರ ಸ್ಟೇಟಸ್ ಎಲ್ಲ ನಮ್ಮ ಲಕ್ಕಿನೇ ಇರ್ತಾಯಿದ್ಲು ಪ್ರತಿದಿನ. ಮತ್ತು ಇವಾಗ ಲಕ್ಕಿನ ಅವ್ರು ಮಿಸ್ ಮಾಡ್ಕೊತಾರೆ ಅಂತ ಅಂದ್ಕೊಳ್ತೀನಿ. ಬಂದ ತಕ್ಷಣ ಅದ್ರ ಬಿಹೇವಿಯರ್ ಹೆಂಗಿತ್ತು ಅಂತಂದರೆ, ನಮ್ಮನ್ನು
ತುಂಬ ಮಿಸ್ ಮಾಡ್ಕೊಳ್ತಾ ಇರೋದು ಅದು ಗೊತ್ತಾಗ್ತಾ ಇದೆ. ಅಂದರೆ ಏನು ಇಷ್ಟು ದಿನ ಆಯಿತು, ಒಂದು 8 ತಿಂಗಳು ಮರಿ ಆಗಿರ್ಬೋದಾ ಆಲ್ರೆಡಿ. ಇಷ್ಟು ದಿನದಲ್ಲಿ ಅದು ಇಷ್ಟು ನಮ್ಮ ಹತ್ರ ಹೀಗೆಲ್ಲ ಮಾಡಿದ್ದೆ ಇಲ್ಲವೇ ಇಲ್ಲ. ಅಂದರೆ ನನಗೆ ಮುಖ ಸೌರಿ ಅಥವಾ ಹಿಂಗೆ ಮಾಡಿ ಈ ಥರ ಅದು ನೋಡಿದ್ರೆ ಗೊತ್ತಾಗ್ತಾಯಿದೆ. ನಂಗೆ ಕೈ ಎತ್ಕೊಂಡ್ರೆ ಇಲ್ಲ ಹಿಂಗೆ ಮಾಡು ತಲೆಗೆ ಅಂತೆಲ್ಲ ಸಿಕ್ಕಾಬಿಟ್ಟೆ ಒಂದಿನ ಪೂರ್ತಿ ಅದು ಅಷ್ಟು ಇದು ಮಾಡ್ತಾಯಿತ್ತು. ಖುಷಿ ಆಯಿತು, ಏನು ಮಾಡೋಕ್ಕಾಗತ್ತಲ್ವ. ಬೇಜಾರು ಏನೋ, ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಟ್ವಿ. ಇದೊಂದಿಂದ ಇವಾಗ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ. ಇದನ್ನ ಎಲ್ಲಿ ಬಿಟ್ಟು ಹೋಗ್ಬೇಕು, ಯಾರು ನೋಡ್ಕೊಳ್ತಾರೋ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು, ಏನು ಮಾಡೋದು ಆ ಥರ ಅನಿಸ್ಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಇಷ್ಟು ದಿನ ಹೊರಗಡೆ ಹೋಗೋದೇ ಬೇಡ ಅಂತಲೂ ಅಂದ್ಕೊಂಡ್ಬಿಟ್ವಿ. ಅದಿರೋದಕ್ಕೆ ಒಂಥರ ಖುಷಿ ಆಯಿತು. ಸುಮಾರು ಜನ ಒಂದು ರಿಪೀಟೆಡಾಗಿ ಹೇಳ್ತಾ ಇದ್ರಿ, ಏನಂತಂದರೆ ಸುಮಾರು ಜನಕ್ಕೆ ಇಷ್ಟ ಆಗಿದೆ, ಇಷ್ಟ ಆಗಿಲ್ಲ ಅಂತ ಅಲ್ಲ. ನಾನು ವಿಡಿಯೋನ ಸ್ಟಾಪ್ ಮಾಡೇ ಹೋಗ್ಬೇಕಂತ ಇತ್ತು. 7 ದಿನ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟು ಒಂದು ಸ್ವಲ್ಪ ದಿನ ಅದನ್ನು ಎಂಜಾಯ್ ಮಾಡ್ಕೊಂಬರ್ಬೇಕಂತ. ಆಮೇಲೆ ಅಷ್ಟು ದಿನ ಗ್ಯಾಪ್ ಕೊಟ್ಟರೆ, ಈಗ ನೋಡಿ ಎಷ್ಟು ಜನ ನನ್ನ ಅದನ್ನು ಸಪೋರ್ಟ್ ಮಾಡಿದ್ದಾರೋ ಅವ್ರಿಗಾದರೂ ಅಟ್ಲೀಸ್ಟ್ ಖುಷಿ ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತು. ಹಾಗಾಗಿ ಆ ವಿಡಿಯೋಗಳನ್ನ ಮಾಡಿಕೊಂಡೆ. ಆಮೇಲೆ ವರ್ಷಕ್ಕೆ ಒಂದು ಟ್ರಿಪ್ ಹೋಗ್ಬಿಟ್ಟು ಇಷ್ಟಲ್ಲ, ನಾನು ಟ್ರಾವೆಲ್ ಪರ್ಸನ್ ಅಲ್ಲ. ನನ್ನ ಹಸ್ಬೆಂಡ್ ತುಂಬ ನಾವಿನ್ನೂ ಟ್ರಿಪ್ ಮುಗಿಸ್ಕೊಂಡು ಬಂದಿಲ್ಲ, ಆನ್ ದ ವೇ ಆಲ್ರೆಡಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಒಂದ್ಸರಿ ಹೋದ ತಕ್ಷಣ ಅವರು ಅದೇ ಮೂಡಲ್ಲಿ ಇರ್ತೀವಿ ನಾವು, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ ಆ ಥರ ಮೈಂಡ್ಸೆಟ್ ನನ್ನ ಹಸ್ಬೆಂಡ್ಗೆ. ನೆಕ್ಸ್ಟ್ ಆಲ್ರೆಡಿ ಪ್ಲ್ಯಾನು, ಹಂಗೆ ಲಾಂಗ್ ಡ್ರೈವ್ ಬೇಡ ಅಂದರೆ ಸ್ಮಾಲಾಗಿ ಎಲ್ಲಾದರೂ ಹೋಗಿ ಬರಬೇಕು ಆ ಥರ ಅವ್ರಿಗೆ. ಆದರೆ ಕೆಲಸ, ಈ ಸ್ಟ್ರೆಸ್ಸು, ಒತ್ತಡ ಮತ್ತು ಮನೆ ಜವಾಬ್ದಾರಿ, ನಮ್ಮದು ಎಷ್ಟು ಕಮಿಟ್ಮೆಂಟ್, ಇದರಿಂದ ಅವರು ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಪರವಾಗಿಲ್ಲ ಸುತ್ತೋಣ ಹೋಗೋಣ ಆ ಥರ ಅವ್ರಿಗೆ. ಬಟ್ ನನಗೆ ಮಕ್ಕಳೆಲ್ಲ ಆದಮೇಲೆ ಟ್ರಾವೆಲಿಂಗ್ ತುಂಬ ಭಯ ಬಂದುಬಿಡ್ತು. ಸ್ವಲ್ಪ ಆಕ್ಸಿಡೆಂಟ್ಗಳು, ಆ ವಿಚಾರ ಈ ವಿಚಾರ ಎಲ್ಲ ನಾನು ನೋಡ್ತಾನೆ ಇರ್ತೀನಲ್ಲ, ಹಾಗಾಗಿ ಈ ಟ್ರಾವೆಲ್ ಅಂದ್ರೇ ಭಯ. ಆಮೇಲೆ ಇದೆ ಸುಮಾರು ಹೇಳ್ಕೊಳ್ಳೋದು, ಅದನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಟ್ರಾವೆಲ್ ಮಾಡಲ್ಲ. ನಮ್ಮ ಮನೆಯವ್ರು ಮಾಡಲ್ಲ ಅಂತ ಅಲ್ಲ, ನಾನು ಮಾಡಲ್ಲ, ನನಗೋಸ್ಕರ ಅವರು ಮಾಡಲ್ಲ. ಸೊ ನಾನು ಹೇಳಿದ್ದು ಲಾಸ್ಟ್ ವಿಡಿಯೋದಲ್ಲಿ ಏನಂತಂದರೆ, ಹಸ್ಬೆಂಡ್ ವೈಫ್ ಯಾವಾಗ ಒಂದು ಆ ಬಾಂಡಿಂಗ್ ಚೆನ್ನಾಗಿರುತ್ತೆ, ಹೆಂಗಾಗಿರ್ತಾರೆ, ಅಥವಾ ಅವ್ರಿಗೆ ಟ್ರಾವೆಲ್ ಮಾಡೋದು ಅಂತಲೇ ನಾನು ಪರ್ಟಿಕ್ಯುಲರಾಗಿ ಹೇಳಿಲ್ಲ. ಬಟ್ ನಾನು ಟ್ರಾವೆಲಲ್ಲಿ ಇದ್ದಿದ್ರೆ ಆ ಪಾಯಿಂಟ್ ತೊಗೊಂಡೆ. ನಾನು ಹಸ್ಬೆಂಡ್ ವೈಫ್ ಪಾರ್ಟ್ನರ್ ಹೆಂಗಿರ್ಬೇಕಂತ ಹೇಳಿದೆ. ಅದರಲ್ಲಿ ಒಂದು ಸಣ್ಣ ಕಾಫಿಗೆ ಹೋಗೋದಿರ್ಬೋದು, ಸಣ್ಣದಾಗಿ ಬೆಳಗ್ಗೆದು ವಾಕಿಂಗ್ ಹೋಗೋದು ಒಂದು ಆಸೆ ಇರುತ್ತೆ ಹೆಣ್ಮಕ್ಳಿಗೆ, ಅಟ್ಲೀಸ್ಟ್ ಅದಾದರೂ ಸರಿ. ಅದೆಲ್ಲ ಸೇರಿ ನಾನು ಹೇಳಿದ್ದು. ವರ್ಷಕ್ಕೊಂದಿನ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಏನೋ ಹೇಳ್ತೀಯಾ, ಅದಕ್ಕೆ ನಂಗೆ ಬೇಜಾರಾಗಿಲ್ಲ. ಅದಕ್ಕೆ ಬಂದು ಒಂದಿಷ್ಟು ಜನ ಲೈಕ್ ಮಾಡ್ತಾರೆ, ಆ ಮೆಸೇಜ್ಗೆ ಇನ್ನೊಂದಿಷ್ಟು ಜನ ಬಂದು ಲೈಕ್ ಮಾಡ್ತಾರೆ ಅಂದಾಗ ನಂಗೆ ಅದೊಂಥರ ಅನ್ನಿಸ್ತು. ನಾನು ಹೇಳಿದ್ದು ತಪ್ಪೇನಿದೆ, ನಾನು ಟ್ರಾವೆಲ್ ಅಂತ ಹೇಳಿ, ನಾನು ಟ್ರಾವೆಲ್ ಪರ್ಸನ್ನೇ ಅಲ್ಲ. ನಂಗೆ ಭಯ ಇದೆ. ನನಗೆ ನೀವು ನಂಬಲ್ಲ, ನಾನು ರಿಯಲ್ ಆಗಿ ವಿಡಿಯೋ ಹಾಕಲ್ಲ. ನಾನು ಕುತ್ಕೊಂಡು ನಮ್ಮ ಮನೆಯವ್ರಿಗೆ ನಿಧಾನಕ್ಕೆ ಹೋಗಿ ಒಂದು 50 ಸರಿ ಹೇಳ್ತಾನೆ ಇರ್ತೀನಿ. ಅಷ್ಟು ಭಯ ನನಗೆ, ಸ್ವಲ್ಪ ಆಕ್ಸಿಡೆಂಟ್ ಅದೆಲ್ಲ ನೋಡಿ. ಹಂಗಾಗಿ ನಾನು ಟ್ರಾವೆಲ್ ಪರ್ಸನ್ ಅಲ್ಲ. ಪಾರ್ಟ್ನರಲ್ಲಿ ಎಂಜಾಯ್ ಮಾಡೋದಕ್ಕೆ, ಖುಷಿ ಪಡೋದಕ್ಕೆ ಕೆಲವೊಂದಿಷ್ಟು ಗಳಿಗೆಗಳಿರುತ್ತೆ, ಅದನ್ನು ಅನುಭವಿಸಿ ಅಟ್ಲೀಸ್ಟ್ ಅಂತ ನಾನು ಹೇಳಿದ್ದು. ಅದು ಬಹುಶಃ ನನಗೆ ಡ್ಯೂರೇಷನ್ ಕಡಿಮೆ ಇರುತ್ತೆ ವಿಡಿಯೋದಲ್ಲಿ, ಇನ್ ಡೀಟೇಲಾಗಿ ಬಿಡಿಸಿ ಹೇಳೋಕ್ಕಾಗಲ್ಲ. ಹಾಗಾಗಿ ನಿಮಗೆ ಅದು ನಾನು ಹೇಳೋ ಅರ್ಥ ಡೀಪಾಗಿ ಅರ್ಥ ಆಗಲ್ಲ ಅಷ್ಟೇ ಅನಿಸುತ್ತೆ. ಸೊ ಬಿಡಿ, ಅದನ್ನು ಬಿಟ್ಟಾಕೋಣ. ಇನ್ನೇನಂತಂದರೆ, ತಮಿಳ್ನಾಡಲ್ಲಿ ಏನಾಯಿತು, ಅಷ್ಟು ಸುತ್ಕೊಂಬರೋಷ್ಟ್ರೊಳಗೆ ಸಿಕ್ಕಾಬಿಟ್ಟೆ ಡೈರೆಕ್ಟ್ ಬಿಸಿಲು ಮಕ್ಕಕ್ಕೆ ಹಾಗೆ ರಾಚ್ತಾಯಿತ್ತು. ಎಲ್ಲ ಟ್ಯಾನು ಎಲ್ಲ ಕರೆದು ಸೀದೋಗಿದ್ದೀವಿ. ಅಮ್ಮರ ಮನೆಗೆ ಹೋಗಿ ಮಿರರ್ ನೋಡ್ತೀನಿ, ನನ್ನೇ ನೋಡಿಕೊಂಡ್ರೆ ನಗು ಬರ್ತಾಯಿದೆ. ಅಯ್ಯಯ್ಯೋ ಏನು ಹಿಂಗಾಗ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ. ನಾನಷ್ಟೇ ಅಲ್ಲ, ಪ್ರಗತಿ, ಪ್ರೀತಮ್, ನಾನು ಎಲ್ಲರೂ ಕಪ್ಪಗಾಗ್ಬಿಟ್ಟಿದ್ದೀವಿ, ಅಷ್ಟು ಟ್ಯಾನ್ ಆಯಿತು. ಸೊ ಅದಕ್ಕೆ ಏನಾದರೂ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲಿಂಕ್ ಏನಾಯಿತು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಬಿಟ್ಟಿದ್ದೀನಿ. ಫ್ರೆಶ್ ಅಪ್ ಆಗೋ ತನಕ ಹಾಗೆ ಇರಲಿ ಅಂತೇಳಿ. ಇನ್ನು ಬಟ್ಟೆಗಳು ತುಂಬ ಆಯಿತು, ಪಾತ್ರೆಗಳಿದ್ದು ಅವನ್ನೆಲ್ಲ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ, ಇನ್ನು ನಾನು ಮತ್ತೆ ಅಮ್ಮನ ಮನೆಗೆ ಹೊರಡಂಗಾಯ್ತು. ಒಂದು 2 ಡೇಸ್ ಆಯಿತು ಅಷ್ಟೇ ಇಲ್ಲಿಗೆ ಬಂದು, 2-3 ಡೇಸ್ ಆಯಿತು. ಅಷ್ಟಕ್ಕೆ ಮತ್ತೆ ಹೊರಡಬೇಕು ಅಂತ ಹೇಳಿ ಮತ್ತೆ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಈ ಹೊಸ ಮನೆ ಅಂತ ಈ ಮನೆಗೆ ಶಿಫ್ಟಾಗಿ ಬಂದಾಗಿಂದ ಈ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಈ ಮನೇನ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಐಟಮ್ಗಳನ್ನೆಲ್ಲ ಸೆಟ್ ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ, ಅದು ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿಗೆ ಹೋಗೋದು, ಇಲ್ಲಿಗೆ ಬರೋದು, ಊರಬ್ಬ ಅಂತ ಅಲ್ಲಿಗೆ ಹೋಗೋದು, ಹೀಗೆ ರಜಾ ಬೇರೆ ಬಂತು, ಸ್ಕೂಲ್ ಮುಗೀತು, ತಿರುಗ್ತಾನೆ ಇದ್ದೀವಿ. ಹಾಗಾಗಿ ಮನೆ ಒಳಗಿದ್ದು ಈ ಮನೇನ ನಾನು ಅನ್ಕೊಂಡಾಗ ಸೆಟ್ ಮಾಡ್ಕೊಳಕ್ಕಾಗಿಲ್ಲ. ಬಂದು 5 ಗಂಟೆ, 5:30, 6 ಗಂಟೆಗೆ ಹೋಗಿದೆ. ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಮೊನ್ನೆ ಎಲ್ಲ ಪ್ರೀತಮ್ ನಿದ್ದೆ ಮಾಡೋದಲ್ಲೇ ನೈಟೆಲ್ಲ ಫೋನ್ ಮಾಡಿ ಅಳ್ತಾನೆ, ಮಮ್ಮಿ ಬೇಕು ಅಂತ. ಅದಕ್ಕೆ ನಮ್ಮ ಮನೆಯವರು ಸರಿ ಹೋಗ್ಬಿಟ್ಟು ಸ್ವಲ್ಪ ದಿನ ಇದ್ದು ಬಾ ಹೋಗು ಅಂತ ಅಂದರು.
ಅದಕ್ಕೆ ನಾನು ಸ್ವಲ್ಪ ಬಟ್ಟೆ ಇತ್ತು, ಒಂದು 3-4 ಲೋಡ್ ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ತಂದಿದ್ದು ಬ್ಯಾಗ್ನೆಲ್ಲ ಎತ್ತಿಟ್ಟು ನಮ್ಮ ಮನೆಯವರು ಕಾರೆಲ್ಲ ಕ್ಲೀನ್ ಮಾಡಿಕೊಂಡ್ರು. ಸ್ವಲ್ಪ ಕೆಲಸ ಮಾಡಿದೆ ಅಷ್ಟೇ, ಪೂರ್ತಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ವಿಡಿಯೋಗಳಿದ್ದು ಎಲ್ಲ ಎಡಿಟ್ ಮಾಡಿ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ, ಒಂದು ವಾರ 15 ದಿನ ಅಷ್ಟೇ, ಜಾಸ್ತಿ ದಿನ ಇರೋಕ್ಕಾಗಲ್ಲ. ಬರಬೇಕು. ಪ್ರಗತಿಗೆ ಪ್ರೀತಮ್ಗೆ ಸ್ಕೇಟಿಂಗ್ ಕ್ಲಾಸ್ ಇದೆ. ಲಕ್ಕಿನ ಸುಮಾರು ಜನ ಕೇಳ್ತಾ ಇದ್ರಿ ಏನು ಮಾಡಿದ್ರಿ ಅಂತ. ನಮ್ಗೆ ಗೊತ್ತಿರೋರ್ಗೆ ಹೇಳಿದ್ವಿ ನೋಡ್ಕೊಳ್ಳೋಕ್ಕೆ. ಚೆನ್ನಾಗೇ ನೋಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾಳೆ. ಬಟ್ ತುಂಬ ಮಿಸ್ ಮಾಡ್ಕೊಂಡಿರೋದು ಗೊತ್ತಾಯಿತು ನನಗೆ. ವಿಡಿಯೋ ನೋಡಿದ್ರಲ್ಲ, ಬಂದು ಕಾಲು ಸವರ್ಕೊಂಡು ಹೋಗೋದು, ಮತ್ತು ಕೈ ಹಿಂಗೆ ಬಂದು ಹಿಂಗೆ ಮುಖನೇ ಹಿಂಗೆ ಮಾಡೋದು ಯಾವತ್ತೂ ಈ ಥರದ್ದು ನಾನು ನೋಡೇ ಇಲ್ಲ ತಂದಾಗಿಂದ. ಅದ್ರ ಪಾಡಿಗೆ ಅದು ಇರ್ತಾಯಿತ್ತು. ನಮ್ಮ ಹತ್ರ ಬಂದ್ಬಿಟ್ಟು ಹಿಂಗೆಲ್ಲ ಮಾಡು ಅನ್ನೋದು, ಹಿಂಗೆ ಮಾಡೋದು ಎಲ್ಲ ಮಾಡ್ತಾ ಇರಲಿಲ್ಲ. ಇವಾಗ ಗೊತ್ತಾಗಿದ್ದು ಅದು ನಮ್ಮನ್ನು ತುಂಬ ಮಿಸ್ ಮಾಡ್ಕೊಂಡಿದೆ ಅಂತ. ತುಂಬ ದಿನ ಆಯಿತು, ನಾವು 5 ದಿನದಲ್ಲಿ ಬಂದ್ಬಿಡ್ತೀವಿ ಅಂತ ಅಂದ್ಕೊಂಡು, ಬಟ್ ಅದು 7 ಡೇಸ್ ಆಗೋಯ್ತು. ತುಂಬ ಲಾಂಗಾಗಿ ಹೋಗ್ಬಿಟ್ಟಿದ್ವಿ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವತ್ತೂ ಅಷ್ಟು ದಿನ ಬಿಟ್ಟೋಗಲ್ಲ. ಪ್ರಾಣಿಗಳು ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ಬಿಡ್ತಾವಲ್ವ ನಮ್ಮ ಮೇಲೆ. ಒಂಥರ ಖುಷಿ ಆಯಿತು. ನನಗೆ ಲಕ್ಕಿ ನಮ್ಮನ್ನು ಹಿಂಗೆ ಅಟ್ಯಾಚ್ ಮಾಡ್ಕೊಂಡಿದೆ ಅಂತ ಅಂದ್ಕೊಂಡಿರ್ಲಿ. ಈಗ ತಾನೇ ತಂದಿದ್ದು, ಮರಿ ಬೇರೆ ಅಲ್ವಾ, ಆ ಥರ ಬಿಹೇವಿಯರ್ ಯಾವತ್ತೂ ತೋರಿಸಿರ್ಲಿಲ್ಲ. ಸರಿ ಬನ್ನಿ, ಟೈಮ್ ಆಗೋಯ್ತು. ಇವಾಗ ಹೆವಿ ಟ್ರಾಫಿಕ್ ಇರುತ್ತೆ, ಅದನ್ನು ಕ್ರಾಸ್ ಮಾಡ್ಕೊಂಡು ನಾನು ಇವಾಗ ಸ್ಕೂಟಿಲಿ ಹೊರಟಿದ್ದೀನಿ. ಹೋಗೋಷ್ಟರೊಳಗೆ ಲೇಟ್ ಆಗಿಬಿಡುತ್ತೆ. ನನ್ನ ಮಗ ಕಾಯ್ತಾ ಇದ್ದಾನೆ, ಮಗಳೂ ಪ್ರಗತಿಗೇನಾಗಲ್ಲ. ಪ್ರೀತಮ್ ಸ್ವಲ್ಪ ನಿದ್ದೆ ಮಾಡೋ ಟೈಮಲ್ಲಿ ನನ್ನ ಕೇಳ್ತಾನೆ ಅಷ್ಟೇ. ಅಕ್ಕ ಅವ್ರ ಪಾಪು ಎಲ್ಲ ಹೊರಡೋ ಟೈಮು, ಅವರು ಹೊರಟ್ಬಿಡ್ತಾರೆ. ತುಂಬ ದಿನ ಆಯಿತು ಅವರು ಬಂದು. ಸೊ ಒಂದು 2 ಡೇಸ್ 3 ಡೇಸ್ ಜೊತೆಲಿ ಇದ್ದಂಗೆ ಆಗುತ್ತೆ. ನಾವು ಈ ಕಡೆ ಬಂದುಬಿಟ್ವಿ ಅಂತ ಹೇಳಿ ಹೊರಟಿದ್ದೀನಿ. ಬನ್ನಿ, ಬ್ಲಾಗ್ನ ಅಲ್ಲೇ ಕಂಟಿನ್ಯೂ ಮಾಡ್ತೀನಿ. ಏನಪ್ಪ ಅಲ್ಲಿ ಜಾಮೂನ್ ಆಯ್ತಾ? ಯಾರಿಗೆ? ನಂಗೆ ಅಂತ ಮಡಗಿದ್ದೀರಾ? ನಿಜ? ಜಾಮೂನ್ ಐತೆ, ಅಲ್ಲಿ ಜಾಮೂನ್ ಐತೆ. ನಾನ್ ನೋಡಿಲ್ಲ ಅಂತ ಇಲ್ಲ ಜಾಮೂನ್ ಎಲ್ಲ ತಿಂದು ಖಾಲಿ ಮಾಡಿದ್ರಲ್ಲ ಅಂತ. ಅದಕ್ಕೆ ಇವಾಗ ನೋಡೋಕೆ ತೋರಿಸ್ತಾನೆ. ನಾನು ತಿಂತೀನಿ ಬಾ ಆಮೇಲಿಂದ. ಮಮ್ಮಿ ಕೊಡ್ಗಿರೋದು ಇವಾಗ ತಿಂದಿರ್ತಾನೆ. ತಿನ್ನಂಗಿಲ್ಲ. ನನಗಿಲ್ಲ, ನಾನು ತಿಂದೇ ಇಲ್ಲ. ಅದು ನಂಗೆ ನಿಂಗೆ ಹಣ್ಣು. ನಾಳೆ ಹೋಗೋಣ, ತರಕಾರಿ ಎಲ್ಲ ತಾಮ್ರನ. ನಿಂಗೂ ಬೇಕಾ ಜಾಮೂನು? ಇಬ್ರಿಗೆ ಯಾರಿಗಪ್ಪ ಇದು? ಉಪ್ಪಿಟ್ಟು ಮಡಗಿದೆ ಅವ್ನ ಬಟ್ಲು, ಅದನ್ನೂ ಬಂದಿಲ್ಲ. ಕೆಸರು ಮಾಡಿದ್ರೆ ಅದನ್ನೂ ಬಂದಿಲ್ಲ. ಇದು ನಂಗೆ ಕೊಡ್ತೀನಿ, ನಾನು ತಿನ್ನಿಸ್ತೀನಿ. ಸ್ಪೂನ್ ಎತ್ಕೊಂಬ ನೀನೆ ಸಕ್ಕದಾಗಿರುತ್ತೆ. ಇನ್ನು ಇದರಲ್ಲೇ ತಗೋ. ನೆಕ್ಸ್ಟ್ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಫಸ್ಟ್ ಕ್ರೈ. ಸುಮಾರು ಜನ ಲಿಂಕ್ ಕೇಳಿದ್ರಿ ಅಲ್ವಾ ಪ್ರೀತಮ್ದು, ಟೂರ್ಗೆ ಹೋಗಿದ್ವಲ್ಲ ಟ್ರಿಪ್ಗೆ, ಅದೆಲ್ಲ ಸೆಟ್ ನೋಡಿರ್ತೀರಾ. ಸೂಪರ್ ಆಗಿ ಕಂಫರ್ಟಬಲ್ ಆಗಿತ್ತು, ಮತ್ತೆ ರೀಸನಬಲ್. ಎಲ್ಲ ಏನು 1000 ರೂಪಾಯಿ ಬೆಲ್ಲ ಕಮ್ಮಿ, 600-800 ಆ ಥರ. ನೋಡಕ್ಕೂ ಚೆನ್ನಾಗಿತ್ತು, ಕಾಂಬಿನೇಷನ್ ಚೆನ್ನಾಗಿತ್ತು. ಅದಕ್ಕೆ ಇವನು ನಮ್ಮನೆಯಲ್ಲಿ ಅವನಲ್ಲ, ಈಗ ಹೊಸ ಚಿಕ್ಕ ಮಕ್ಳಿಗೆ ಬಟ್ಟೆ ತರದೇ ಚಂದ. ಅವನು ಫುಲ್ಲು ವೈಟ್ ಅವನಲ್ಲ, ಅದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಇದು. ಕಾಲರ್ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದ ಮತ್ತೆ ಇನ್ನೊಂದು ನೋಡಿದೆ, ಅದು ನನಗೇನು ನೋಡಿದ್ರೆ ಬರೀ ವೈಟ್ ಕಲರ್ ಬಟ್ಟೆಗೆ. ಹೌದು, ಸೇಮ್ ಇದೆ ಸರ್. ಹೌದಾ? ಕ್ರೀಮ್ ಕಲರ್ ಲಾಸ್ಟ್ ಟೈಮ್ ವೈಟ್ ಕೊಡಿಸಿದೆ, ಸರಿ ಆಫ್ ವೈಟ್ ಕ್ರೀಮ್. ಇದು ಡಿಸೈನ್ ನಂಗೆ ಇಷ್ಟ ಆಯ್ತು. ಚಿಕ್ಕ ಮಕ್ಳಿಗೆ ಪ್ಯಾಂಟ್ ಹಾಕಕ್ಕಾಗಲ್ಲ ಅವನಿಗೆ. ಪ್ಯಾಂಟ್ ಹಾಕ್ಬೇಕಲ್ಲ ಅವ್ರಿಗೆ. ಪ್ಯಾಂಟ್ ಅಷ್ಟುದ ಬರೋದೇ ಇಲ್ಲ ಅಂತ ನಾನು ಶಾರ್ಟ್ಸ್ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೇನ್ ಡೈಲಿ ಹಾಕ್ತಿ, ಹಳೇದಾದ್ರೆ ತಾನೇ ಡೈಲಿ ಅಂತ ಕಾಲರ್ ತರ ಡಿಸೈನ್ ಮಾಡೋದು. ಟೈ ತರ ಹಾಫ್ ವೈಟ್ ಕಾಕಿ ಕಲರು. ಇದು ಹಾಕೊಂಡು ಹೋಗ್ಬೇಕಲ್ವಾ? ಅವನಿಗೆ ಇನ್ನೂ ಚೆನ್ನಾಗಿ ಕೊಡ್ಸಿರೋದು. ಇನ್ನು ಪಾಪಂಗೆ ಒಂದು ಸಣ್ಣ ಫೋಟೋ ಶೂಟ್ ಇತ್ತು, ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾನು ಬಂದೆ, ತುಂಬ ಟಯರ್ಡ್ ಆಗಿತ್ತು, ಹಂಗಾಗಿ ವ್ಲಾಗ್ಸ್ನ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆಯಿಂದ ನನ್ನ ರೆಗ್ಯುಲರ್ ಬ್ಯಾಕ್ ಟು ರೊಟೀನ್ ವ್ಲಾಗ್ಸ್ ಬರುತ್ತೆ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ದು ಅನಿಸಿಕೆಗಳಿದ್ರೆ ನನಗೆ ತಿಳಿಸಿ. ಕೆಟ್ಟದ್ದೋ ಒಳ್ಳೆಯದೋ ತೊಗೊಳ್ತೀನಿ. ಬಾಯ್.